ಸೀನಿಯರ್ ಸಿಟಿಜನ್ ಕಾರ್ಡ್ ಬಹುಮುಖ್ಯ. ಹೀಗಾಗಿ ನಿಮ್ಮ ಪೋಷಕರು ಇದರ ಬಗ್ಗೆ ಗಮನ ಹರಿಸದಿದ್ದರೆ ನೀವಾದರೂ ಈ ಕಾರ್ಡನ್ನು ಮಾಡಿಸಲು ತಡ ಮಾಡಬೇಡಿ. ಈ ಕಾರ್ಡ್ ನಿಮ್ಮ ತಂದೆ ತಾಯಿಯ ನಿವೃತ್ತಿಯ ನಂತರ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ಅನುವು ಮಾಡಿಕೊಡುತ್ತೆ. ನಮ್ಮ ಜೀವನದ ಆಯುಷ್ಯ 60 ವರ್ಷ ತಲುಪಿದಾಗ ನಿಮ್ಮ ಜೀವನದಲ್ಲಿ ಭದ್ರತೆಯ ಅಗತ್ಯವಿರುತ್ತೆ. ಹಿರಿಯ ನಾಗರಿಕತ್ವ ಕಾರ್ಡ್ ಖಂಡಿತವಾಗಿಯೂ ಅದಕ್ಕಾಗಿ ಅಮೂಲ್ಯವಾದ ಸಂಪನ್ಮೂಲವಾಗಿದೆ. ನಾವು ಜೀವನದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋದಂತೆ ಹಲವಾರು ಆಲೋಚನೆಗಳು ಮನಸ್ಸಿಗೆ ಬರುತ್ತವೆ. ಭವಿಷ್ಯದಲ್ಲಿ ಏನಾಗುತ್ತೋ ಮತ್ತು ಯಾವ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತೆ ಎಂಬ ಆಲೋಚನೆಗಳು ಮನಸ್ಸನ್ನು ಆವರಿಸಿಕೊಳ್ಳುತ್ತವೆ. ಆದರೆ ನೀವು 60 ವರ್ಷಗಳನ್ನು ತಲುಪಿದಾಗ ನಿಮ್ಮ ಜೀವನದಲ್ಲಿ ಭದ್ರತೆಯ ಅಗತ್ಯ ಇರುತ್ತೆ. ಹಿರಿಯ ನಾಗರಿಕತ್ವ ಕಾರ್ಡ್ ಖಂಡಿತವಾಗಿಯೂ ಅದಕ್ಕಾಗಿ ಅಮೂಲ್ಯವಾದ ಸಂಪನ್ಮೂಲವಾಗಿದೆ. ಹಿರಿಯ ನಾಗರಿಕತ್ವ ಕಾರ್ಡ್ಗಳು ಭಾರತ ಸರ್ಕಾರವು 60 ವರ್ಷಕ್ಕಿಂತ ಮೇಲ್ಪಟ್ಟ ಭಾರತೀಯರಿಗೆ ನೀಡುವ ಅಧಿಕೃತ ದಾಖಲೆಗಳಾಗಿವೆ. ನೀವು ನಿವಾಸ, ವಯಸ್ಸು ಮತ್ತು ಗುರುತಿನ ಪುರಾವೆಗಳನ್ನು ಒದಗಿಸಿದ ನಂತರ ಸರ್ಕಾರವು ನಿಮಗೆ ಬಹು ಪ್ರಯೋಜನಗಳನ್ನು ಹೊಂದಿರುವ ಕಾರ್ಡ್ ಅನ್ನು ನೀಡುತ್ತೆ. ಭಾರತದಲ್ಲಿ ಹಿರಿಯ ಪೌರತ್ವ ಕಾರ್ಡ್ ನಿಮ್ಮ ವಯಸ್ಸು 60 ವರ್ಷಕ್ಕಿಂತ ಮೇಲ್ಪಟ್ಟವರು ಅಂತ ಸಾಬೀತುಪಡಿಸುತ್ತದೆ. ಇದು ನಿವೃತ್ತಿಯ ನಂತರ ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾದ ವಿವಿಧ ಪ್ರಯೋಜನಗಳನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಭಾರತದಲ್ಲಿ ಹಿರಿಯ ನಾಗರಿಕ ಕಾರ್ಡ್ಗಾಗಿ ಆನ್ಲೈನ್ನಲ್ಲಿ ಅಥವಾ ಸರ್ಕಾರಿ ಕಚೇರಿ ಸಚಿವಾಲಯದಲ್ಲಿ ಅರ್ಜಿ ಸಲ್ಲಿಸಿ. ಇದರೊಂದಿಗೆ ನೀವು ಸರ್ಕಾರಿ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಿಗೆ ಸೇರಬಹುದು. ಅವುಗಳಿಂದ ಬರುವ ಪ್ರಯೋಜನಗಳನ್ನು ಪಡೆಯಬಹುದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೇವೆಗಳು, ಸಮಾಲೋಚನೆಗಳು ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಭಾರತದಲ್ಲಿನ ಹಣಕಾಸು ಸಂಸ್ಥೆಗಳು ಹಿರಿಯ ನಾಗರಿಕರಿಗೆ ಉಳಿತಾಯ ಖಾತೆಗಳು ಮತ್ತು ಸ್ಥಿರ ಠೇವಣಿಗಳ ಮೇಲೆ ಹೆಚ್ಚಿನ ಬಡ್ಡಿ ದರಗಳನ್ನು ನೀಡುತ್ತವೆ. ದೂರವಾಣಿ ಬಿಲ್ಗಳಿಗೆ ಸರ್ಕಾರಿ ತೆರಿಗೆ ಪ್ರಯೋಜನಗಳು. ಹಿರಿಯ ನಾಗರಿಕರು ನೀವು ಆರ್ಥಿಕವಾಗಿ ಸ್ಥಿರವಾಗಿಲ್ಲದಿದ್ದಾಗ ವೃದ್ಧಾಶ್ರಮ ಲಭ್ಯತೆ. ಸರ್ಕಾರಿ ಕಚೇರಿಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಹಿರಿಯ ನಾಗರಿಕರಿಗೆ ಸರತಿ ಸಾಲು ಇರುವುದಿಲ್ಲ. ಕಾನೂನು ಪ್ರಕರಣಗಳನ್ನು ಆದ್ಯತೆಯೊಂದಿಗೆ ವಿಚಾರಣೆ ಮಾಡಲಾಗುತ್ತೆ. ಹಿರಿಯ ಪೌರತ್ವ ಕಾರ್ಡ್ಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಸುಲಭ ಮತ್ತು ನೀವು ಭಾರತೀಯ ಪ್ರಜೆ ಆಗಿರಬೇಕು. ನೀವು 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಎಂಬುದಕ್ಕೆ ಪುರಾವೆಯನ್ನ ಒದಗಿಸಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.